ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮೆಂತ್ಯ ಸೊಪ್ಪು ಮತ್ತು ಅವರೆಕಾಯಿ ಹಾಕಿ ಕುರ್ಮಾ ಮಾಡ್ತಾಯಿದ್ದೀನಿ. ಇದಕ್ಕೆ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು, ಚಪಾತಿ ರೊಟ್ಟಿಗೆ ತಿನ್ಬೋದು, ದೋಸೆಗೆ ತಿನ್ಬೋದು, ಅಥವಾ ಪೂರಿಗಂತೂ ಸೂಪರಾಗಿರುತ್ತೆ ಇದು ಕಾಂಬಿನೇಷನ್. ಮೆಂತ್ಯ ಸೊಪ್ಪು ಅವರೆಕಾಯಿ ಕುರ್ಮಾ ಮಾಡೋದಕ್ಕೆ ಮೊದಲಿಗೆ ಮಸಾಲ ರುಬ್ಕೊಳ್ತೀನಿ. ಅದಕ್ಕೆ ಒಂದು ಟೊಮೆಟೊ, ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿಗೆ ನಾನು ಈರುಳ್ಳಿ ಹಾಕ್ತಾಯಿಲ್ಲ ಮಸಾಲಕ್ಕೆ. ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದು ಹಾಕಿ ಫ್ರೈ ಮಾಡ್ತೀನಿ. ಈರುಳ್ಳಿ ಫ್ರೈ ಮಾಡುವಾಗ ನೋಡಿ ಮೆಂತ್ಯ ಸೊಪ್ಪು ಜಾಸ್ತಿ ತೊಗೊಂಡಿದ್ದೀನಿ, ಒಂದು 4 ಕಟ್ಟಷ್ಟು. ಇದನ್ನು ತೊಳೆದು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಮೆಂತ್ಯ ಸೊಪ್ಪು ಎಣ್ಣೆಲಿನೇ ಚೆನ್ನಾಗಿ ಫ್ರೈ ಮಾಡಬೇಕು, ಆವಾಗ ಕಹಿ ಕಮ್ಮಿ ಆಗುತ್ತೆ. ಮೆಂತ್ಯ ಸೊಪ್ಪಿನ ಕಹಿ ಕಮ್ಮಿ ಆಗುತ್ತೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕ್ಕೊಳ್ಳಿ. ನನ್ನ ಖಾರದ ಪುಡಿಯಲ್ಲಿ ಧನಿಯಾ ಇದೆ, ಹಾಗಾಗಿ ನಾನು ಸಪ್ರೇಟಾಗಿ ಧನಿಯಾ ಪುಡಿ ಹಾಕ್ತಾಯಿಲ್ಲ. ಇದಿಷ್ಟನ್ನು ಹಾಕಿ ನಾನು ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ. 1-2 ನಿಮಿಷ ಸೊಪ್ಪು ಬಾಡೋ ತನಕ ಚೆನ್ನಾಗಿ ಫ್ರೈ ಮಾಡಿ, ಆವಾಗ ರುಚಿ ಚೆನ್ನಾಗಿರುತ್ತೆ ಮತ್ತು ಮೆಂತ್ಯ ಸೊಪ್ಪಿನ ಕಹಿ ಕಮ್ಮಿ ಆಗುತ್ತೆ. ಸೊಪ್ಪು ಫ್ರೈ ಮಾಡಾದ್ಮೇಲೆ ಒಂದು ಟೊಮೆಟೊ ಚಿಕ್ಕದಾಗಿ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಅವರೆಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಹೆಚ್ಚಿಟ್ಟಿರುವಂಥ ಆಲೂಗಡ್ಡೆ, ಅದ್ರ ಜೊತೆಗೆ ಮಿಕ್ಸಿ ಮಾಡಿರೋಂಥ ಮಸಾಲ ಹಾಕ್ತೀನಿ. ಮಸಾಲ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ, ಹೈ ಫ್ಲೇಮ್ ಇಟ್ಬಿಟ್ಟು ಫ್ರೈ ಮಾಡಿ. ಈ ರೀತಿ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಮಸಾಲ ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕೋಬೇಕು. ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ಅಥವಾ 3 ವಿಜಲ್ ಕೊಡ್ತೀನಿ. ನಾನು 2 ಅಥವಾ 3 ವಿಜಲ್ ಕೊಟ್ಟರೆ ಸಾಕು. ವಿಜಲ್ ಆದಮೇಲೆ ಸ್ಟೀಮ್ ಹೋಗಿದೆ. ಈಗ ನೋಡಿ ಸೂಪರಾಗಿ ರೆಡಿ ಆಯಿತು ಮೆಂತ್ಯ ಸೊಪ್ಪು ಅವರೆಕಾಯಿನ ಕುರ್ಮಾ. ಇಷ್ಟಾದಮೇಲೆ ಮತ್ತೆ ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮತ್ತೆ 1-2 ನಿಮಿಷ ನಾನು ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ ನಾನು 1-2 ನಿಮಿಷ ನಾನು ಲೋ ಫ್ಲೇಮಲ್ಲಿ ಬೇಯಿಸ್ತೀನಿ. ಯಾಕೆ ಅಂದರೆ ಈ ರೀತಿ ಮಾಡೋದ್ರಿಂದ ಕುಕ್ಕರ್ನ ಸ್ಟೀಮ್ನ ವಾಸನೆ ಹೋಗಿ ಒಳ್ಳೆ ರುಚಿ ಬರುತ್ತೆ. ಯಾವುದೇ ಅಡುಗೆ ಕುಕ್ಕರಲ್ಲಿ ನೀವು ಮಾಡುವಾಗ ಹೀಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿ, ಆವಾಗ ರುಚಿ ಚೆನ್ನಾಗಿರುತ್ತೆ. ಕುಕ್ಕರ್ನ ಸ್ಟೀಮ್ ವಾಸನೆ ಹೋಗಿ. ಈಗ ನೋಡಿ ಸೂಪರಾಗಿ ರೆಡಿ ಆಯಿತು. ಕೊನೆಯಲ್ಲಿ ರುಚಿ ನೋಡಿ ಉಪ್ಪು ಸರಿ ಇದೆಯಾ ಅಂತ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.